ಭೂರಕ್ಷಕನಾಗಿ ನಾನು ಏಕಬಳಕೆಯ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸಲು ಅಥವಾ ಎಸೆಯಲು ನಿರಾಕರಿಸುತ್ತೇನೆ. ಯೂಶ್ವಲಿ ನಮಗೆ ಟೌನು ಸಿಟಿ ಕಡೆ ಎಲ್ಲ ಹೋದರೆ ಯಾವುದೇ ಸಿಟಿ ಆಗಲಿ ಪ್ರತಿಯೊಂದು ಸಿಟಿಯಲ್ಲೂ ಅರ್ಬನ್ ಏರಿಯಾಸ್ ಹತ್ರ ನಾವು ಜಾಸ್ತಿ ಕಂಡು ಬರುವಂಥದ್ದು ಬ್ಲ್ಯಾಕ್ ಸ್ಪಾಟ್ಸ್ ನೋಡ್ತೀವಿ. ಬ್ಲ್ಯಾಕ್ ಸ್ಪಾಟ್ಸ್ ಎಲ್ಲ ಸೇರಿ ಏನಾಗುತ್ತೆ ಅದನ್ನೆಲ್ಲ ನೀವು ಕ್ಲಿಯರ್ ಮಾಡ್ಕೊಂಡು ಲ್ಯಾಂಡ್ ಫಿಲ್ಗೆ ಹಾಕ್ತೀರಾ. ಈ ಲ್ಯಾಂಡ್ ಫಿಲ್ಗೆ ಬರ್ತಾರೋ ಇಲ್ಲಿ ಇರುವಂತಹ ವೇಸ್ಟ್ ಏನಿದೆಯೋ ಅದು ಹಸಿ ಕಸನ, ಒಣ ಕಸನ, ಮಿಕ್ಸ್ಡ್ ವೇಸ್ಟಾ ಅಥವಾ ಏನು ಥರ ಯಾವ ಥರ ವೇಸ್ಟ್ ಅದು? ಲೆಗೆಸಿ ವೇಸ್ಟ್ ಅಂತ ಕೇಳಿದಿರಾ? ಲೆಗೆಸಿ ವೇಸ್ಟ್ ಅಂತ ಪದ ಕೇಳಿದಿರಾ? ಏನದು? ಓಕೆ, ಬೇರೆ ಹೋಟೆಲಿಂದ ಬರೋವಂಥದ್ದು. ಆಮೇಲೆ ಚಾಟ್ಸ್, ಮಿಕ್ಸ್ಡ್ ವೇಸ್ಟ್ ಬಂದರೆ ಅದು ಲೆಗೆಸಿ ವೇಸ್ಟ್ ಅಂತಾರ? ಕರೆಕ್ಟಾ ಸರ್ ಅವರು? ಇಲ್ಲಿ ಹಾಕಿರುವಂತಹ ಕಸನ ಟ್ರೀಟ್ ಮಾಡಲಿಲ್ಲ, ಅದನ್ನು ಸೆಗ್ರಿಗೇಟ್ ಮಾಡಲಿಲ್ಲ, ಪ್ರೊಸೆಸ್ ಮಾಡಲಿಲ್ಲ, ಅದರಿಂದ ರೀಸೈಕ್ಲಿಂಗ್ಗೆ ಕಳ್ಸಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಏನು ಉಳಿಯುತ್ತೋ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಅದು ಚಿಕ್ಕ ಒಂದು ಬ್ಲ್ಯಾಕ್ ಸ್ಪಾಟ್ ಬಂದು ಲ್ಯಾಂಡ್ ಫಿಲ್ ಆಯಿತು. ಲ್ಯಾಂಡ್ ಫಿಲ್ ಹೋಗಿ ಈ ಥರ ಬೆಟ್ಟ ಗುಡ್ಡಗಳೇ ಆಗ್ತಾಯಿದೆ. ಇದನ್ನ ಲೆಗೆಸಿ ವೇಸ್ಟ್ ಅಂತ ಕರೀತಾರೆ. ಎಷ್ಟೇ ಏನು ಮಾಡಿದ್ರು ಇದರಿಂದ ರಿಸೋರ್ಸ್ ತೆಗಿಯೋಕ್ಕೆ ಸಾಧ್ಯನೇ ಇಲ್ಲ. ಮಿಕ್ಕಿರೋ ಕಸ ಎಲ್ಲ ಏನೇನಿರುತ್ತೋ ಅದಕ್ಕೆ ಪೆಟ್ರೋಲು, ಡೀಸೆಲ್ಲು, ಕಿರೋಸಿನೋ ಹಾಕಿ ಸುಟ್ಟಾಕ್ಬಿಡ್ತಾರೆ. ಈ ಸುಡೋದ್ರಿಂದ ಏನಾಗುತ್ತೆ? ಪೊಲ್ಯೂಷನ್ ಆಗುತ್ತೆ. ಪೊಲ್ಯೂಷನ್ ಆದರೆ ಆಗೋದ್ರಿಂದ ಏನಾಗುತ್ತೆ? ಲಾಸ್ಟ್ಗೆ ಆರೋಗ್ಯ ಕೆಟ್ಟೋಗುತ್ತೆ. ಆರೋಗ್ಯ ಕೆಟ್ಟೋದ್ರೆ ಏನಾಗುತ್ತೆ? ಸತ್ತೋಗ್ತಾರೆ ಅಲ್ವಾ? ಸಿಂಪಲ್. ರಿಟೈರ್ಡ್ ಆಗಲ್ಲ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2026 ಪ್ರಕಾರ ಏನೇನಿದೆಯೋ ಅಂದರೆ ಇಷ್ಟೆಲ್ಲ ರೂಲ್ಸ್ ಇದೆ. ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಕಮ್ಯುನಿಟಿ ಮೊಬಿಲೈಸರ್ಸ್ಗೂ ಅಪ್ಲೈ ಆಗುತ್ತೆ, ಹೆಲ್ತ್ ಇನ್ಸ್ಪೆಕ್ಟರ್ಸ್ಗೂ ಅಪ್ಲೈ ಆಗುತ್ತೆ, ಮತ್ತು ಪೌರಕಾರ್ಮಿಕರಾಗಲಿ, ಡ್ರೈವರ್ಗಳಾಗಲಿ, ಕ್ಲೀನರ್ಗಳಾಗಲಿ, ಹೆಲ್ಪರ್ಗಳಾಗಲಿ, ಯಾರೇ ಆಗಲಿ ಎಲ್ರಿಗೂ ಅಪ್ಲೈ ಆಗುವಂತಹ ಒಂದು ರೂಲ್ ನಂಬರ್ 1 ಏನು ಅಂತ ಹೇಳಿದ್ರೆ 4 ತರಹ ನಾವು ಅದನ್ನು ಸಪ್ರೇಟ್ ಮಾಡಿಸ್ಬೇಕು. ಯಾವ್ಯಾವ ಕಲರು? ಗ್ರೀನು ಹಸಿ ಕಸ ಆಯಿತು. ಆಮೇಲೆ ಬ್ಲೂ ಒಣ ಕಸ, ರೆಡ್ಡು ಸ್ಯಾನಿಟರಿ ವೇಸ್ಟು. ಅಂದರೆ ಈಗ ನಿಮಗೆ ಡಯಾಪರ್ಗಳಾಗಲಿ, ವಿಸ್ಪರ್ ಪ್ಯಾಡ್ ಆಗಲಿ, ಬೇರೆ ಏನಾದರೂ ಮೆಡಿಕಲ್ ವೇಸ್ಟ್ ಅಥವಾ ಮನೆಯಿಂದ ಬರ್ತಿರುವಂತಹ ಪರ್ಸನಲ್ ಹೈಜೀನ್ ವೇಸ್ಟ್ ಇದ್ದರೆ ಆ ವೇಸ್ಟ್ನ ನಿಮಗೆ ಕಲೆಕ್ಟ್ ಮಾಡಬೇಕಾದ್ರೆ ಒಂದು ಬಿಳಿ ಕವರಲ್ಲಿ ಕೊಡಬೇಕು. ಆ ಬಿಳಿ ಕವರ್ ಮೇಲೆ ಯಾವುದೇ ಕಲರ್ ಆಗ್ಬೋದು, ಬಿಳಿ ಆದರೆ ಈಸಿ ಅಂತಷ್ಟೇ. ಆ ಕಲರ್ ಕೆಂಪು ಕಲರ್ದೊಂದು ರೆಡ್ ಕಲರ್ ಮಾರ್ಕ್ ಹಾಕಿ ಕೊಡಬೇಕು. ಕೊಟ್ಟರೆ ಮಾತ್ರ ನೀವು ತಗೋಬೇಕು. ಅರ್ಥ ಆಯ್ತಾ? ಬ್ಲ್ಯಾಕು ಸ್ಪೆಷಲ್ ಕೇರ್ ವೇಸ್ಟ್, ಸ್ಪೆಷಲ್ ಕೇರ್ ವೇಸ್ಟ್ ಅಂತ ಹೇಳ್ತಾರೆ. ಗಾಡಿ ಒಳಗೆ ಯಾರು ಇರೋ ಹಾಗಿಲ್ಲ. ಗಾಡಿ ಮೇಲೆ ಡ್ರೈವರ್ಗಳು ಗಾಡಿ ಒಳಗಿಲ್ಲ ಸಾರ್ ಹೇಳೋರು ಅಂದ್ಬಿಟ್ಟು ತಳ್ಕೊಂಡು ಹೋಗ್ಬಿಡಿ. ಡ್ರೈವರ್ಗಳು ಗಾಡಿ ಓಡಿಸಿ, ಹೆಲ್ಪರ್ಗಳು, ಕ್ಲೀನರ್ಗಳು ಇರ್ತಿರಲ್ಲ, ಗಾಡಿ ಒಳಗೆ ನಿಂತ್ಕೊಂಡು ಕಲೆಕ್ಷನ್ ಮಾಡ್ಕೊಳ್ತಿರಲ್ವಾ, ಅದು ಮಾಡೋ ಹಾಗಿಲ್ಲ. ಅದೇನಾದರೂ ಕಂಡು ಬಂದರೆ ನಿಮ್ಮ ಮೇಲೆ ಫೈನ್ ಬೀಳುತ್ತೆ. ಒಬ್ಬ ಮನುಷ್ಯ ಆಗಿ ಹುಟ್ಟಿದ ಮೇಲೆ ನನಗೆ ನಂದಾದಂತಹ ಒಂದು ಕೋರಿಕೆಗಳಿರುತ್ತೆ, ಆಸೆಗಳಿರುತ್ತೆ, ಅತಿ ಆಸೆಗಳಿರುತ್ತೆ ಅಲ್ವಾ? ಮನುಷ್ಯ ಅಂದಮೇಲೆ ಇವೆಲ್ಲ ಸಹಜ, ಹೌದಾ ಇಲ್ವಾ? ಇಲ್ಲಿ ಇರುವಂತಹ ಪ್ರತಿಯೊಬ್ಬರೂ ಸಹ ಮನುಷ್ಯರೇ, ಹೌದಾ? ನಮ್ಮೆಲ್ರಿಗೂ ಸೇರಿಸಿದ್ರೆ ಒಂದು ಕೋರಿಕೆ, ಒಂದು ಆಸೆ ಕಾಮನ್ ಆಗಿರುತ್ತೆ. ಮನುಷ್ಯ ಅಂದಮೇಲೆ ಈ ಆಸೆ ಅಂತೂ ಕಾಮನ್ ಆಗಿರುತ್ತೆ. ಏನು ಅಂತ ಹೇಳಿದ್ರೆ, ನಮ್ಮ ಮಕ್ಕಳಿಗೆ ನಾನು ಪಟ್ಟಿರುವಂತಹ ಕಷ್ಟ ಪಡಬಾರ್ದು. ಒಪ್ಕೊಳ್ತೀರಾ? ನಾನೊಂದು ಶಾಲೆ ನಡೆಸ್ತೀನಿ ಅಂತ ಹೇಳಿದ್ನಲ್ಲ, ಈ ಶಾಲೆಗೆ ಬರುವಂತಹ ಪ್ರತಿಯೊಬ್ಬರು ಪೇರೆಂಟು ಸಹ ಹೇಳೋದಿದೆ ನನಗೆ, ನಾನು ಪಟ್ಟಿರುವಂತಹ ಕಷ್ಟ ನನ್ನ ಮಗ ಮಗಳು ಪಡಬಾರ್ದು ಸರ್, ಅದಕ್ಕೆ ನಾನು ಒಳ್ಳೆ ಶಾಲೆಗೆ ಸೇರಿಸ್ತಾ ಇದ್ದೀನಿ. ನಾನು ಪಟ್ಟಿರುವಂತಹ ಕಷ್ಟ ನನ್ನ ಮಗ ಮಗಳು ಪಡಬಾರ್ದು ಸರ್, ಅದಕ್ಕೆ ಮನೆ ಕಟ್ಟಿಸ್ತಾ ಇದ್ದೀನಿ.
ನಾನು ಪಡುವಂತಹ ಕಷ್ಟ ನನ್ನ ಮಕ್ಕಳು ಪಡಬಾರ್ದು ಸರ್, ಅದಕ್ಕೆ ನಾನು ಆಸ್ತಿ ಮಾಡ್ತಾಯಿದ್ದೀನಿ, ದುಡ್ಡು ಮಾಡ್ತಾಯಿದ್ದೀನಿ, ಎಲ್ಲ ಇತ್ಯಾದಿ 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 ಮಾಡ್ತೀನಿ ಅಂತ ಹೇಳ್ತಾರೆ. ಒಪ್ಕೊಳ್ತೀಯ? ಆದರೆ ನನ್ನ ಪ್ರಶ್ನೆ ಇಷ್ಟೆ, ನೀವೆಷ್ಟೇ ಆಸ್ತಿ ಮಾಡಿ, ಎಷ್ಟೇ ಸಂಪಾದನೆ ಮಾಡಿ, ಎಷ್ಟೇ ಹೆಸರು ಮಾಡಿ, ಎಷ್ಟೇ ಗೌರವ ತಗೊಳ್ಳಿ, ಎಷ್ಟೇ ಒಂದು ಅಂತಸ್ತಿಗೆ ನೀವು ಸೊಸೈಟಿಯಲ್ಲಿ ಏರಿ, ಕುಡಿಯೋಕ್ಕೆ ಒಳ್ಳೆ ನೀರಿಲ್ಲ, ಉಸಿರಾಡೋಕ್ಕೆ ಒಳ್ಳೆ ಗಾಳಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ನಾವು ಏನು ಕೊಟ್ಟಂಗೆ ಸರ್? ರೋಗಗಳು ಕೊಟ್ಟಂಗೆ. ಮುಂಚೆ ನಮ್ಮ ತಾತಂದಿರ ಕಾಲದಲ್ಲಿ ಡಯಾಬಿಟಿಸ್ ಅಂತ ಇರಲಿಲ್ಲ, ಸಕ್ಕರೆ ಕಾಯಿಲೆ ಅನ್ನೋದು ಇರಲಿಲ್ವಂತೆ. ತುಂಬ ಕಡಿಮೆ, 100 ಜನ 1000 ಜನದಲ್ಲಿ 10 ಜನ 20 ಜನಕ್ಕೆ ಇರೋದು. ಆ 1000 ಜನದಲ್ಲಿ ಅಂದರೆ 100 ಜನಕ್ಕೆ ಒಬ್ಬರು. ಇವತ್ತು ಡಯಾಬಿಟಿಸ್ ಇಲ್ಲದೆ ಮನೆ ಇಲ್ಲ, ಸಕ್ಕರೆ ಕಾಯಿಲೆ ಇಲ್ಲದೆ ಮನೆ ಇಲ್ಲ. ನಮ್ಮ ತಂದೆ ತಾಯಿ ನನ್ನಷ್ಟಿದ್ದಾಗ ಕ್ಯಾನ್ಸರ್ ಅನ್ನೋದು ಅವಾಗವಾಗ ಬರ್ತಿತ್ತಂತೆ. ಪಿಕ್ಚರಲ್ಲಿ ಅಂತ ಹೀರೋ ಕೆಮ್ಮಿದ್ರೆ ಅವನಿಗೆ ರಕ್ತ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್, ಬ್ಲಡ್ ಕ್ಯಾನ್ಸರ್ ಅಂತ ಹೇಳ್ತಿದ್ರು. ಪಿಕ್ಚರಲ್ಲಿ ಬರ್ತಿತ್ತು. ಅವರು ವಯಸ್ಸಿನ. ಇವತ್ತು ಕ್ಯಾನ್ಸರ್ ಇಲ್ಲದೆ ಮನೆ ಇಲ್ಲ, ಕ್ಯಾನ್ಸರ್ ಇಲ್ಲದಂತಹ ಮನೆ ಇಲ್ಲ. ಹಿಂಗೆ ಕಂಟಿನ್ಯೂ ಆಗ್ತಾ ಹೋದರೆ ನಾವು ನಮ್ಮ ಮಕ್ಕಳಿಗೆ ಕೊಡ್ತಾ ಇರುವಂತಹ ಆಸ್ತಿ ಏನು ಮೇಡಮ್? ಅವಾಗ ರೋಗಗಳು. ಇದನ್ನು ಸರಿ ಮಾಡಬೇಕಾ ಇಲ್ವಾ? ನಾನು ಭೂರಕ್ಷಕನಾಗಿ, ನೀವೆಲ್ಲ ಭೂರಕ್ಷಕರೇ, ಇವಾಗ ಪ್ರಮಾಣ ಬೇರೆ ಮಾಡಿದ್ದೀರ, ಆದರ್ಶ ಭೂರಕ್ಷಕನಾಗಿರುತ್ತೇನೆ ಅಂತ ಹೇಳಿ ಪ್ರಮಾಣ ಮಾಡಿದಿರಲ್ವಾ? ಸೊ ಭೂರಕ್ಷಕರಾಗಿ ನಾವು ಮಾಡಬೇಕಾಗಿರೋದು ನಂಬರ್ 1 ಏನು ಅಂತ ಹೇಳಿದ್ರೆ, ನಮಗೆ ಸಿಕ್ಕಿರುವಂತಹ ಪ್ರಪಂಚಕ್ಕಿಂತ ನಮ್ಮ ಮಕ್ಕಳಿಗೆ ಒಂದು ಸುಂದರವಾದ ಪ್ರಪಂಚವನ್ನು ನಾನು ಕೊಡ್ತೀನಿ ಅಂತ ಹೇಳಿ ನನಗಿರಬೇಕು, ನಿಮಗಿರಬೇಕು. ಅಲ್ಲಿ ಸೆಂಟ್ರಲ್ ಒಬ್ಬ ಕಪ್ಪು ಹುಡುಗ ನೋಡಿ ಅಂತಾನ, ಅವನು ನನ್ನ ಪ್ರಪಂಚ. ನನ್ನ ಮಗ 8 ವರ್ಷ, ಅವನಿಗೆ ಆರ್ಯನ್ ರಾಮ್ ಅಂತ, ನನಗಿಂತ ಜಾಸ್ತಿ ಪರಿಸರ ಪ್ರೇಮಿ ಅವನು. ಅಲ್ಲಡೆ ಅವನು ಕೈಯಲ್ಲಿ ಇಟ್ಕೊಂಡು ಪ್ಲಕಾರ್ಡ್ ಮಾಡಿಕೊಂಡು ಸ್ಟಾಪ್ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳಿ ಪ್ಲಕಾರ್ಡ್ ತೊಗೊಂಡು ಊರೆಲ್ಲ ಒಂದು ಜಾಥಾ ಹೋದರು. ಅವನು ಮುಂದೆ ನಿಂತ್ಕೊಂಡು ಹಸಿರೇ ಹುಸಿರು ಅಂದ್ಕೊಂಡು ಎಲ್ಲರನ್ನು ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದ. ನಾನು ಇವತ್ತೇ ಆಗಲಿ ಅಥವಾ ಮುಂದೆ ಫ್ಯೂಚರಲ್ಲಾಗಲಿ ಏನೇ ಮಾಡಿದ್ರು, ಪರಿಸರಕ್ಕೋಸ್ಕರನಾದ್ರಾಗಲಿ ಸ್ವಯಂ ನನಗೋಸ್ಕರನಾಗಲಿ ಏನೇ ಮಾಡೋದು ನನ್ನ ಮಗನಿಗೋಸ್ಕರ ಮಾಡ್ತಿರೋದು. ನಾವು ಸಹ ಅಷ್ಟೇ. ಇಲ್ಲಿರೋರೆಲ್ಲ ಇವತ್ತು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ, ನಾವು ಜಾಸ್ತಿ ವರ್ಷ ಬಾಳಬೇಕು, ಸಂತೋಷವಾಗಿ ಬಾಳಬೇಕು, ಆರೋಗ್ಯಕರವಾಗಿ ಬಾಳಬೇಕು, ನಮ್ಮ ಮಕ್ಕಳಿಗೋಸ್ಕರ ಬಾಳಬೇಕು ಅಲ್ವಾ? ರಾಜೇಶ್, ಮದುವೆ ಆಗಿದೆಯಾ? ನಾಳೆ ದಿವಸ ಮದುವೆ ಆಗಿ ಮಕ್ಕಳು ಹುಡ್ತಾರಲ್ಲ, ಅವಾಗ ಇನ್ನೂ ಚೆನ್ನಾಗಿ ಅರ್ಥ ಆಗತ್ತೆ ಅಲ್ವಾ? ನಮಗೆಲ್ಲ ಮಕ್ಕಳಿದೆಯಾ? ಯಾರ್ಯಾರು ಮಕ್ಕಳಿದ್ದಾರೆ? ನಮ್ಮೆಲ್ರಿಗೂ ನಮ್ಗೆ ಅರ್ಥ ಆಗತ್ತೆ. ಇದು ನಮ್ಮ ಪ್ರಪಂಚವನ್ನು ಅವ್ರಿಗೋಸ್ಕರ ಕೊಡೋಣ.